ಮಾಗಡಿ ತಾಲೂಕಿನ ಜನಪ್ರಿಯ ಶಾಸಕರಾದ ಎಸ್.ವಿ. ಬಾಲಕೃಷ್ಣರವರನ್ನು ಈ ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, SC ST ಎಲ್ಲ ಮುಖಂಡರುಗಳಿಗೆ ದಿನ ಎಲ್ಲ ಒಟ್ಟಾಗಿ ನಾವು ಆಗ್ರಹಿಸುತ್ತಿದ್ದೇವೆ. ಪಕ್ಷದ ವರಿಷ್ಠರಿಗೆ ಈ ಮನವಿ ಹೋಗಬೇಕು. ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ದುಡಿದಂತಹ ವ್ಯಕ್ತಿಗಳಿಗೆ ಈ ಸರ್ಕಾರದಲ್ಲಿ ನಿಗಮ ಮಂಡಳಿ ಆಗ್ಬೋದು ಬೇರೆ ಸೂಕ್ತ ಸ್ಥಾನಮಾನ ಕೊಡಬೇಕೆಂಬ ಒತ್ತಾಯದ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನಮಗೆ ಬಾಲಕೃಷ್ಣ ಆಗಲೇ ಮಂತ್ರಿ ಆಗ್ಬಿಟ್ಟಿದ್ದಾರೆ ಎಂಬ ನಮ್ಮ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ಆದರೆ ನಮಗೆ ಒಂದು ಅನುಮಾನ, ಯಾಕೆಂದ್ರೆ ಈ ಗೊಂದಲದಲ್ಲಿ ನಮ್ಮ ಬಾಲಕೃಷ್ಣ ಮಾಡ್ತಾರೋ ಇಲ್ವೋ ಅಂತ ನಮಗೆ ಸಂಶಯ ಇದೆ. ಆದ್ರಿಂದ ದಯಮಾಡಿ ಅವ್ರನ್ನ ಈ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ಮಾಡಬೇಕು, ಈ ಜಿಲ್ಲೆಯ ಉಸ್ತುವಾರಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಜೊತೆಗೆ ನಮ್ಮ ಈ ದಲಿತ ಸಮುದಾಯದ ಎಲ್ಲಾ ಮುಖಂಡರು ಅನೇಕ ಚುನಾವಣೆಗಳಲ್ಲಿ ಸುಮಾರು 70-80% ಜನ ಒಗ್ಗೂಡಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಕಾರಣಕರ್ತರಾಗಿದ್ದೀವಿ. ಜೊತೆಗೆ ನಮ್ಮ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಆಶಾಭಾವನೆ ಇಟ್ಕೊಂಡಿದ್ದ ಯಾರು ನಮ್ಮ ಜಿ ಪರಮೇಶ್ವರ್ ಅವರು DC ಹುದ್ದೆ ಸಿಕ್ಕಿದೆ, ಅವರು ಕೂಡ ಈ ಸಮಯದಲ್ಲಿ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರನ್ನ ಯಾರು ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ನಿಗಮ ಮಂಡಳಿಯಾಗಲಿ ಅದನ್ನೂ ಒಂದು ಸ್ಥಾನಮಾನ ಕೊಟ್ಟಿಲ್ಲ. ನಿಮ್ಗೆಲ್ಲ ಗೊತ್ತಿದೆ. ಹೆಚ್ಚಿಗೆ ಕನಕಪುರದ ತಾಲೂಕಲ್ಲಿ ಕೊಟ್ಟಿರೋ ಉದಾಹರಣೆ ಇವೆ, ಚನ್ನಪಟ್ಟಣ ಕೊಟ್ಟಿದ್ದಾರೆ. ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಅದರಲ್ಲೂ ರಾಮನಗರ, ಮಾಗಡಿ ಭಾಗದಲ್ಲಿ ಇದುವರೆಗೂ ನಿಗಮ ಮಂಡಳಿ ಯಾವುದೇ ಸ್ಥಾನಮಾನ ನಮ್ಮ ದಲಿತರಿಗೆ ನೀಡಿಲ್ಲ. ಅದಕ್ಕೆ ನಮಗೆ ಬೇಸರ ಇದೆ. ಅದರಿಂದ ಜೊತೆಗೆ ಈ ಸನ್ನಿವೇಶದಲ್ಲಿ ನಮ್ಮ ಬಾಲಕೃಷ್ಣರನ್ನ ಮುಖ್ಯಮಂತ್ರಿ ಮಾಡಿ ಉಸ್ತುವಾರಿ ಈ ಜಿಲ್ಲೆ ಉಸ್ತುವಾರಿ ಕೊಟ್ರೆ ನಮಗೆಲ್ಲರಿಗೂ ಅನುಕೂಲ ಆಗ್ತದೆ, ಅಭಿವೃದ್ಧಿಗೆ ಹೆಚ್ಚಿಗೆ ಒತ್ತು ಕೊಟ್ಟಾಗುತ್ತೆ ಅಂತ ಹೇಳಿ ಅದರಿಂದ ಈ ಒಂದು ಸಮಯದಲ್ಲಿ ನಾವು ಒತ್ತಾಯ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಬಾಲಕೃಷ್ಣರನ್ನ ಮಂತ್ರಿಗೆ ಮಾಡಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಪ್ರತಿಯುಕ್ತ ವಿರೋಧ ವ್ಯಕ್ತ ಆಗುವುದು ಸಂದೇಹವಿಲ್ಲ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಬಾಲಣ್ಣವರು. ಎಲ್ಲಾ ಸಮುದಾಯದವರಿಗೂ ಕೂಡ ಒಂದು ಶಕ್ತಿಯಾಗಿ ನಿಂತ್ಕೊಂಡು ಇವತ್ತು ಪ್ರತಿಯೊಬ್ಬ ಸಮುದಾಯದವರು ಕೂಡ ಸಹಾಯ ಮಾಡ್ತಾ ಈ ಇಡೀ ಮಾಗಡಿ ವಿಧಾನಸಭಾ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಆಲ್ರೆಡಿ ನಾವು ಕಣ್ಮುಂದೆ ನೋಡಿರೋಂಥ ವಿಚಾರಗಳು. ಹಾಗಾಗಿ ಅವ್ರಿಗೆ ನಮ್ಮ ಉದ್ದೇಶ, ನಮ್ಮ ಮನವಿ DK ಸಾಹೇಬ್ರಿಗೆ ಅವ್ರನ್ನ ಮಿನಿಸ್ಟರ್ ಮಾಡಬೇಕು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಕೊಡಬೇಕು ಅಂತ ಹೇಳಿ ಕೂಡ ನಮ್ದು ದಲಿತ ಸಮುದಾಯದ ಎಲ್ಲಾ ಮುಖಂಡರುಗಳ ನಿರ್ಧಾರ. ನೀವು ಈ ಮಾಗಡಿ ವಿಧಾನಸಭಾ ಕ್ಷೇತ್ರದಿಂದ ಒಂದು ನಿಗಮ ಮಂಡಳಿ ಸದಸ್ಯರನ್ನ ಮಾಡಬೇಕು ಅಂತ ಹೇಳಿ ನಾವು ಅಧ್ಯಕ್ಷಗಳನ್ನ ಮಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ. ಹಾಗೆ ಕೆ. ಶಿವರಾಮ್ ಸಾಹೇಬ್ರು ಸುಮಾರು ರಾಜಕಾರಣದಲ್ಲಿ ಬಂದಂತ ಅವ್ರಿಗೆ ಯಾವುದೇ ತರದ ನೆಲೆ ಕಾಣಿಸುವಂತ ಯಾವುದೇ ಪಕ್ಷದಲ್ಲೂ ಕೂಡ ಅವ್ರನ್ನ ಗುರುತಿಸಿ ಇದ್ ಮಾಡಲಿಲ್ಲ. ಈಗ ಅಟ್ಲೀಸ್ಟ್ ಈಗಾದ್ರೂ ಅವರು ಈ ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಂಡು ನಮ್ಮೆಲ್ಲರಿಗೂ ಶಕ್ತಿಯಾಗಿ ಉಳ್ಕೋಬೇಕು ಅಂದ್ರೆ ತಾವು ದಯವಿಟ್ಟು ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಒಂದು ಮನವಿ, ದಲಿತ ಮುಖಂಡರ ಪರವಾಗಿ ನೀವು ಅವ್ರ MLC ಮಾಡಿ ಇಡೀ ರಾಜ್ಯ ಸಂಘಟನೆ ಕಟ್ಟುವಂತ ಶಕ್ತಿ ಅವ್ರು ಕೊಡ್ಬೇಕು ಅಂತ ಹೇಳಿ ನಾವು ಕೂಡ ಮನವಿ ಮಾಡ್ಕೋತೀವಿ. ಯಾಕೆಂದ್ರೆ ಶಿವರಾಮ್ ಸಾಹೇಬ್ರು ತುಂಬಾ ಎಲ್ಲಾ ಪಕ್ಷದಲ್ಲೂ ನೋಡ್ಕೊಂಡು ಅವ್ರ ಕಷ್ಟ ಅನುಭವಿಸ್ಕೊಂಡು ಬಂದಿರೋದ್ರಿಂದ ಈಗಲಾದ್ರೂ ಅವ್ರಿಗೆ ಒಂದು ಉತ್ತಮವಾದ ಸ್ಥಾನ ಕೊಟ್ರೆ ನಾವೆಲ್ಲರೂ ಕೂಡ ಜೊತೆ ಕೈ ಜೋಡಿಸಿ ಇಡೀ ರಾಜ್ಯ ಸುತ್ತಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ನಿರ್ಧಾರದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ. ಬಾಲಣ್ಣನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ನಂತರ 4 ಕ್ಷೇತ್ರಗಳಲ್ಲೂ ಅವರು ಸಹ ಎಲ್ಲ ವಿವಿಧ ಕ್ಷೇತ್ರದ ಜನಾಂಗದರ ಜೊತೆ ಬೆರೆತು 4 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪಕ್ಷ ಶಾಸಕರಾಗಲು ಅವರ ಸಹಕಾರವಿದೆ. ಅವರು ದುಡಿದಿದ್ದಾರೆ. ಆ ದುಡಿಮೆಗೆ ತಕ್ಕಂತೆ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯನ್ನಾಗಿ ಮಾಡಬೇಕೆಂದು ಸಹ ನಾವು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಮತ್ತು ನಾನು ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷನಾಗಿ ಏನು ಕೇಳ್ಕೊತಾ ಇದ್ದೀನಂದ್ರೆ, ನಮ್ಮ ದಲಿತ ಮುಖಂಡರುಗಳು ಪ್ರತಿ ಕ್ಷೇತ್ರದಲ್ಲೂ 40,000 ರಿಂದ 50,000 ಮತದಾರರಿದ್ದೀವಿ. ನಾವು ಹಿಂದೆ ನಮ್ಮ ಕನ್ನಡದಲ್ಲಿ ಪ್ರಪ್ರಥಮ IAS ಅಧಿಕಾರಿಯಾದ ಕೆ. ಶಿವರಾಮ್ ರವರು BJPಗೆ ಹೋಗಿ BJPಯಲ್ಲೂ ಸಹ ದುಡಿದು ಅವರನ್ನು BJP ಸಹ ಕಡೆಗಣನೆ ಮಾಡಿತು. ಅವರ ಮರಣ ನಂತರ ಅವರ ಧರ್ಮಪತ್ನಿಯಾದ ವಾಣಿ ಕೆ. ಶಿವರಾಮ್ ರವರು ಈ ರಾಜಕೀಯ ಬೇಡ, ಯಾವುದೇ ಸಂಘಟನೆ ಬೇಡ ಎಂದು ಮನೆಯಲ್ಲಿರದೆ ನಾನು ನನ್ನ ಜನಾಂಗಕ್ಕಾಗಿ ನಾನು ಜನಗಳ ಮಧ್ಯೆ ಇರ್ತೀನಿ ಅಂದ್ಬಿಟ್ಟು ಅವರು ಸಂಘಟನೆ ಮತ್ತು ರಾಜಕೀಯವಾಗಿ ಗುರುತಿಸ್ಕೊಂಡಿದ್ದಾರೆ.
ಅವರನ್ನು ನಾವು ನಮ್ಮ ಈಗಿನ ಮುಖ್ಯಮಂತ್ರಿಗಳ ಜೊತೆ ಅವರ ಸಮ್ಮುಖದಲ್ಲಿನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ದೀವಿ. ಅವರು ಸೇರ್ಪಡೆ ಆದ ನಂತರ ವಿವಿಧ ಅಭಿಯಾನಗಳನ್ನು ಮಾಡಿ ಕಾಂಗ್ರೆಸ್ ದಲಿತರ ನಡೆ ಕಾಂಗ್ರೆಸ್ ಕಡೆಗೆ ಎಂದು ನಾವು ಅಭಿಯಾನವನ್ನು ಪ್ರತಿ ರಾಜ್ಯಾದ್ಯಂತ ಮಾಡಿದ್ದೀವಿ. ಮತ್ತು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇದುವರೆಗೂ ಇತಿಹಾಸದಲ್ಲಿ ಯಾರಿಗೂ ಸಹ ದಲಿತರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ. ನೀವು ನಮ್ಮ ಜಿಲ್ಲೆಯವರಾಗಿದ್ದೀರಿ, ದಲಿತರು ಸಹ ನಿಮ್ಮ ಹಿಂದೆ ಇದ್ದೀವಿ ಸ್ವಾಮಿ. ಅದರಿಂದ ನೀವು ನಮ್ಮ ವಾಣಿ ಶಿವರಾಮ್ರವರಿಗೆ MLC ಸ್ಥಾನವನ್ನು ಅವಕಾಶ ಮಾಡಿಕೊಡ್ಬೇಕೆಂದು ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಡುತ್ತೇವೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.